ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಏನಪ್ಪ ಇದು ಬೆಳಿಗ್ಗೆ ಏನೋ ಕುಕ್ಕ ತೋರಿಸ್ಕೊಂಡು ಏನೋ ರೈಸ್ ತೋರಿಸ್ತಾನೆ ಅಂದ್ಕೋಬೇಡಿ. ಇದು ವೆಜ್ ಪಲಾವ್, ವೆಜ್ ಬಿರಿಯಾನಿ, ತರಕಾರಿ ರೈಸ್. ಇದನ್ನು ಇವತ್ತು ಮನೇಲಿ ಬೆಳಿಗ್ಗೆ ಸ್ಪೆಷಲ್ ಮಾಡಿದ್ದೆ ಟಿಫನ್ಗೆ. ಸೊ ಇದು ಮಾಡೋ ವಿಧಾನ ಹೆಂಗೆ ಅಂದ್ಬಿಟ್ಟು ನಮ್ಮ ಶ್ರೀಮತಿ ಅವ್ರು ಹೇಳ್ತಾರೆ ನೋಡಿ. ತುಂಬ ಎಮ್ಮಿಯಾಗಿ, ತುಂಬ ಹೆಲ್ತಿಯಾಗಿ, ತುಂಬ ಚೆನ್ನಾಗಿರ್ತಿದ್ದು. ಓಕೆನಾ? ಹೇಳಮ್ಮ, ಹೇಳೋ. ಹಾಯ್ ಗೈಸ್, ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನೋಡಿ, ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಮನೇಲಿ ಏನು ತರಕಾರಿ ಇದ್ದರೂ ಹಾಕಿ ಅದು ವೆಜಿಟೇಬಲ್ ಪಲಾವೇ ಆಗುತ್ತೆ. ನಮ್ಮ ಮನೇಲಿ ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್, ಹಾಗೆ ಬಟಾಣಿ ಕೂಡ. ಗ್ಯಾಸ್ ಹೆಂಗೆ ಗೊತ್ತಾ, ಇವಳು ತರಕಾರಿ ಏನು ತಿನ್ನಲ್ಲ, ಸುಮ್ಮನೆ ಅಚ್ಚು ಮಾತ್ರ ನನಗೆ ಆಗ್ತಾಳೆ. ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಸ್ವಲ್ಪ ತಿನ್ನೋಕ್ಕೆ ಇವಳಿಗೆ. ಏನಿಲ್ಲ ಗೈಸ್, ನಾನು ತರಕಾರಿ ಚೆನ್ನಾಗೇ ತಿಂತೀನಿ. ನೋಡಿ, ಎಷ್ಟೊಂದು ತರಕಾರಿ ಯೂಸ್ ಮಾಡ್ತಾ ಇರ್ತೀನಿ. ಜಸ್ಟ್ ಇಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಯೂಸ್ ಮಾಡ್ತಾ ಇದ್ದೀನಿ. ತಿನ್ನಲ್ಲ ಅಂತ ಹೆಂಗೆ ಹೇಳ್ತಾರೆ ನೋಡಿ. ಗಾಯಸ್ ಹೆಂಗೆ ಗೊತ್ತಾ, ತರಕಾರಿ ತಿನ್ನೋದಿಲ್ಲ ನಾನೇ, ಇವಳು ತಿನ್ನೋದೇನೂ ಇಲ್ಲ. ಹಾಗಿದ್ರೆ ಪಲಾವ್ ಇರೋದೆಲ್ಲ ನೀನು ರೈಸು ಮತ್ತು ಬಟಾಣಿ ಒಂದು ತಿಂದಾಳೆ, ಬಿಟ್ಟರೆ ತರಕಾರಿ ಎಲ್ಲ ಏನೂ ತಿನ್ನಲ್ಲ. ಇವತ್ತೇನೋ ಸ್ಪೆಷಲಿಗೆ ಮಾತ್ರ ಹಚ್ಬಿಟ್ಟು ತೋರಿಸ್ತಾವಳೆಲ್ಲ. ನೋ ಗೈಸ್, ಎಲ್ಲನೂ ತಿಂತೀನಿ. ತಿನ್ನೋದಕ್ಕೆ ನಾನು ಹೆಲ್ದಿಯಾಗಿರೋದು. ನೀವು ತಿನ್ನಿ, ಆಯಿತಾ? ಹಾಗೆ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡಾಯಿತು. ಒಂದು ಪಾತ್ರೆಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೋಬೇಕು. ನೋಡಿ, ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ದೇವರಾಣೆಗೂ ಹೆಲ್ಪ್ ಮಾಡಲ್ಲ, ಬರೀ ವಿಡಿಯೋ ಒಂದು ಮಾಡಿಕೊಡ್ತಾರೆ. ಇಲ್ಲ ಗೈಸ್, ನೀವು ಕೇಳ್ತಿರೋದೆಲ್ಲ ಸುಳ್ಳು ಇದು, ಆಯಿತಾ? ನಾನೇ ತರಕಾರಿ ತಂದು ಕೊಟ್ಟಿದ್ದು ನಾನೇ, ಆ ಮಿಕ್ಸಿ ಜಾರ್ ತಂದು ಕೊಟ್ಟಿದ್ದು ನಾನೇ, ಕಾಯಿ ತುರ್ದು ಕೊಟ್ಟಿದ್ದು ನಾನೇ, ಆಮೇಲೆ ಬೆಳ್ಳುಳ್ಳಿ ಸುಲ್ ಕೊಟ್ಟಿದ್ದು ನಾನೇ, ಗೊತ್ತಾ? ಏನಿಲ್ಲ ಗೈಸ್, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಈಗ ಜಾರಿಗೆ ಹಾಕೊಂಡು ಏನೇನು ರುಬ್ಕೋಬೇಕಂತ ಹೇಳಿ ಆಮೇಲೆ ಹೇಳ್ತಾಳೆ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಅಂದ್ಬಿಟ್ಟು. ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೋಬೇಕು. ನಿಮಗೆ ಗ್ರೀನ್ ಕಲರ್ ಪಲಾವ್ ಬೇಕಂತಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ. ನಮಗೆ ಸ್ವಲ್ಪ ರೆಡ್ ಕಲರ್ ಪಲಾವ್ ಇಷ್ಟ. ನನಗೇನಿಲ್ಲ ಗೈಸ್, ಹೊಟ್ಟೆ ತುಂಬಿದ್ರೆ ಸಾಕು. ಅವ್ರಿಗೆ ರೆಡ್ ಅನ್ನ ಇರಲಿ, ಗ್ರೀನ್ ಅನ್ನ ಇರಲಿ, ಹೊಟ್ಟೆ ತುಂಬಿದ್ರೆ ಸಾಕು. ಇಲ್ಲ ಗೈಸ್, ಇವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಲೇ ನಾನು ಖಾರದ ಪುಡಿ ಯೂಸ್ ಮಾಡ್ತೀನಿ. ಹಂಗೇನಿಲ್ಲ ಗೈಸ್, ಇದೆಲ್ಲ ರುಬ್ಕೊಂಡು ಈಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಕುಕ್ಕರ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಾದಮೇಲೆ 2 ಸ್ಪೂನು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇವ್ರು ತರಲೆ ಮಾಡೋದಂತೂ ಬಿಡಲ್ಲ ಗೈಸ್, ಬರೀ ಮೊಬೈಲ್ ನೋಡ್ತಾರೆ. ಇದಾದಮೇಲೆ ಸಾಸಿವೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಸಿಡಿಯೋ ತನಕ ಹಾಗೆ ಬಿಟ್ಕೋಬೇಕು. ಇದಾದಮೇಲೆ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ 1 ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆನಿಯನ್ ಎಲ್ಲ ರೆಡ್ಡಿಶ್ ಕಲರ್ ಬಂದಮೇಲೆ ಟೊಮೊಟೊ ಸೇರಿಸ್ಕೋಬೇಕು. ಈಗ ನೋಡಿ, ರೆಡ್ಡಿಶ್ ಕಲರ್ ಬಂದಿದೆ. ಈಗ ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಯಾವ ಎಣ್ಣೆ ಹಾಕ್ತೇನೆ ಇನ್ನು? ಗೋಲ್ಡ್ ವಿನ್ನರ್. ಗೋಲ್ಡ್ ವಿನ್ನರಾ? ನಾನು ಯಾವುದೋ ಬೇರೆ ಅಂದ್ಕೊಂಡೆ, ನ್ಯೂ ಇಯರ್ ಬೇರೆ ಪೆಂಡಿಂಗ್ ಇತ್ತಲ್ಲ, ಅದೇನಾರು ಹಾಕ್ಬಿಟ್ಟೆ ಅಂದ್ಕೊಂಡೆ. ಓ, ಇನ್ನೂ ಅದೇ ಹ್ಯಾಂಗ್ ಓವರಲ್ಲಿದ್ದಾರೆ ಅನಿಸುತ್ತೆ ಇವರು. ಇದಾದಮೇಲೆ ಖಾರದ ಪುಡಿ ಹೇಳಿದ್ನಲ್ವ, ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿಲ್ಲ, ಹಾಗಾಗಿ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಆಗಲೇ ಹಚ್ಚಿಟ್ಕೊಂಡಿದ್ನಲ್ವ ಎಲ್ಲ ತರಕಾರಿನ, ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವೇನು ಹೇಳಿ ಮಾಡ್ತಿರ್ಬೇಕಾದ್ರೆ ಸ್ಮೆಲ್ ಮಾತ್ರ ಹಂಗೆ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲು. ಇವ್ರಿಗೆ ಪಲಾವ್ ಅಂದರೆ ಇಷ್ಟ, ಅದಕ್ಕೆ ಹೇಳ್ತಿದ್ದಾರೆ. ಬಟ್ ನಿಜವಾಗ್ಲೂ ಸ್ಮೆಲ್ ಚೆನ್ನಾಗೇ ಇತ್ತು. ಇಲ್ಲ ಗೈಸ್, ನಮಗೆ ಹೊಟ್ಟೆ ತುಂಬೋದು ಯಾವುದೇ ಇದ್ರೂ ನಮ್ಗೆ ಇಷ್ಟನೇ ಆಗುತ್ತೆ. ಹಾಗೆ ನಮ್ಮ ಮನೆಗೆ 2 ಗ್ಲಾಸ್ ರೈಸ್ ಸಾಕಾಗುತ್ತೆ. ಅಂದರೆ ನಾವು 2 ಟೈಮ್ಸ್ಗೆ ಮಾಡ್ಕೋತೀವಿ, ಬಾಕ್ಸಿಗೆ ಪ್ಲಸ್ ಮಾರ್ನಿಂಗ್ಗೆ. ಹಾಗಾಗಿ 2 ಗ್ಲಾಸ್ ಸಾಕಾಗುತ್ತೆ. ಅಷ್ಟು ಸೇರಿಸ್ಕೊಂಡು ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ವಿಜಿಲ್ ಇಟ್ಟಿದ್ದೀವಿ. ನೋಡಿ, 2 ವಿಜಿಲ್ ಕುಕ್ಕರ್ ಈ ಕಡೆ ಬರಂದ್ರೆ ಬರ್ತಿಲ್ಲ ಗಾಯ್ಸ್, ಓಪನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಭಯ ಆಗೋಯ್ತು. ಆ ಲೆವೆಲಿಗೆ ವಿಜಿಲ್ ಕುಕ್ ಆಯಿತು.
ನೋಡಿ ಹೇಗೆ ಕಾಣ್ತಿದೆ ಅಂತ, ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಗೈಸ್, ತರಕಾರಿ ತಿನ್ನಲ್ಲ ಅಂತಾರೆ, ಇಷ್ಟೊಂದು ತರಕಾರಿ ಹಾಕಿ ನಾನೇನು ಚೆಲ್ಲಕ್ಕಾಗುತ್ತೆ? ನನ್ನ ಹಿಂದಿನ ಗಾಯ್ಸ್ ತರಕಾರಿ ಎಲ್ಲ ಹಾಕಿಬಿಟ್ಟು ಸೈಡಿಗೆ ಇಡ್ತಾರೆ. ಹೆಂಗೆ ಚಿಕನ್ ಪೀಸಲ್ಲಿ ಮಟನ್ ಪೀಸಲ್ಲಿ ಮೂಳೆ ಇಡ್ತಾರಲ್ಲ ಆ ಥರ ತರಕಾರಿ ಪೀಸಲ್ಲಿ ಆಚೆ ನೀವು ಇಡ್ತಾರೆ. ತಿನ್ಕೋತೀರಾ? ಮೂಳೆಲ್ಲ ತಿನ್ನಲ್ಲ ಗಾಯ್ಸ್, ಮೂಳೆ ಚೆನ್ನಾಗಿ ಒಳ್ಳೆ ಕಡಿಯೋದು. ನಮಗೆ ಮೂಳೆ ಅಷ್ಟು ಕಡಿಯೋಕ್ಕೆ ಬರಲ್ಲ, ತರಕಾರಿ ಚೆನ್ನಾಗಿ ತಿಂತೀವಿ ಅಷ್ಟೇ ನಾವು. ಅಲ್ಲಿ ಸ್ಟ್ರಾಂಗ್ ಇದೆ ನಂದು. ಅದು ಮೂಳೆಗೆ ಮಾತ್ರ, ಬೇರೆ ಕಚ್ಚೋಕ್ಕೂ ಸ್ಟ್ರಾಂಗ್ ಇದೆ ಗಾಯ್ಸ್. ಹತ್ರ ಬರಬೇಡಿ ಯಾರೂ, ತುಂಬ ಕಚ್ಬಿಡ್ತಾಳೆ ಆಮೇಲೆ. ನಾವು ಅಡುಗೆ ಮಾಡಬೇಕಾದ್ರೆ ಜೊತೆಗಿದ್ರೆ ಇದೇ ಥರ ಫನ್ ಇರುತ್ತೆ ಗೈಸ್. ಮಜಾ ಮಾಡಿಕೊಂಡು ಇಬ್ಬರು ಕುಕ್ ನೋಡಿ, ಇದು ನನ್ನ ಪ್ಲೇಟು, ತುಪ್ಪ ಹಾಕ್ಕೊಂಡಿದ್ದೀನಿ, ಮೊಸರು ಹಾಕ್ಕೊಂಡಿದ್ದೀನಿ. ಇದು ಇವ್ರ ಪ್ಲೇಟು, ತುಪ್ಪನೂ ಇಲ್ಲ ಮೊಸರು ಇಲ್ಲ. ನಂಗೆ ಇಷ್ಟ ಆಗಲ್ಲ ಗೈಸ್. ನೋಡಿ, ಇದು ನಂದೇ. ಥ್ಯಾಂಕ್ ಯು ಗೈಸ್, ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್, ಎಲ್ಲರಿಗೂ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು ಗೈಸ್. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರಿಕ್ವೆಸ್ಟ್. ಥ್ಯಾಂಕ್ ಯು.